ಬಿಸಿಯೂಟ ತಯಾರಕರ ಬೇಡಿಕೆಗಳ ಕುರಿತು ಎಐಟಿಯುಸಿ ರಾಜ್ಯ ಸಮಿತಿ ಮುಖಂಡರು ಸೇರಿ ಚರ್ಚಿಸಿ ಈಡೇರಿಸಬೇಕೆಂದು ಒತ್ತಾಯಿಸಿ ಮಾರ್ಚ್ 2ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಕಲಬುರಗಿ ಜಿಲ್ಲಾ ಸಮಿತಿ ಜಿಲ್ಲಾ ಗೌರವಾಧ್ಯಕ್ಷರಾದ ಪ್ರಭುದೇವ ಯಳಸಂಗಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಸಿಯೂಟ ತಯಾರಕರ ಮೇಲೆ ನಡೆಯುತ್ತಿರುವ ಕಿರುಕುಳ ತಡೆಗಟ್ಟಲು ಹಾಗೂ ಬಿಸಿಯೂಟ ತಯಾರಕರಿಗೆ ಸರ್ಕಾರದಿಂದ ದೊರೆಯಬೇಕಿರುವ ವೇತನ ಭತ್ಯೆಗಳನ್ನು ವಿಳಂಬವಿಲ್ಲದಂತೆ ಪಾವತಿ ಮಾಡಬೇಕು. ಬಿಸಿಯೂಟ ತಯಾರಕರ ಬೇಡಿಕೆಗಳನ್ನು ಕುರಿತು ಎಐಟಿಯುಸಿ ರಾಜ್ಯ ಸಮಿತಿ ಮುಖಂಡರು ಸೇರಿ ಚರ್ಚೆ ಈಡೇರಿಸಬೇಕೆಂದು ಒತ್ತಾಯಿಸಿ ಮಾರ್ಚ್ 2ರಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಕಲಬುರಗಿ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ಎಐಟಿಯುಸಿಯ ಸಂಯೋಜಿತ ಸಂಘಟನೆಯ ಜಿಲ್ಲಾ ಸಮಾವೇಶವನ್ನು ಭಾಳ ಯಶಸ್ವಿಯಾಗಿ ನಡೆಯಿತು. ಆ ಒಂದು ಸಮಾವೇಶದಲ್ಲಿ ಈ ಒಂದು ಅಡುಗೆ ಮಾಡ್ತಕ್ಕಂಥವ್ರಿಗೆ ಕನಿಷ್ಠ ವೇತನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮುಖ್ಯ ಅಡುಗೆ ಸಹಾಯಕರಿಗೆ 4,700 ಅಡುಗೆ ಮಾಡೋರಿಗೆ ಬರೀ 4,600 ಕೊಡ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪಾಲಿರ್ತದೆ. ಆದರೆ ಕೇಂದ್ರ ಸರ್ಕಾರ 500 ಬಿಟ್ಟು ಇನ್ನೂರು ಯಾವುದೇ ಥರ ಆ ಒಂದು ಹಣವನ್ನು ಏರಿಕೆ ಮಾಡಿಲ್ಲ. ರಾಜ್ಯ ಸರ್ಕಾರ ಕೂಡ ಬರೀ ಹೋರಾಟ ಮಾಡಿದಾಗೊಮ್ಮ ವರ್ಷಕ್ಕೆ 500 ರೂಪಾಯಿ ಏರಿಸ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಂಡಿದೆ. ಇವೆಲ್ಲವನ್ನು ವಿರೋಧಿಸಿ ಕನಿಷ್ಠ ವೇತನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇಡೀ ನಿನ್ನೆ ನಡೆತಕ್ಕಂಥ ಸಮಾವೇಶದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಿದ್ದೀವಿ. ಬಜೆಟ್ ಪೂರ್ವಕ್ಕಿಂತ ಮುಂಚಿತವಾಗಿ ರಾಜ್ಯ ಸಮಿತಿಯ ಎಐಟಿಯುಸಿಯ ಸಭೆಯನ್ನು ಕರೆದು ಬಿಸಿ ಊಟದ ಸಮಸ್ಯೆ ಬಗ್ಗೆ, ಅದನ್ನು ಇವರ ಸಂಬಳದ ಬಗ್ಗೆ ಆಗಿರ್ಬೋದು, ಹಲವಾರು ಇಡಿಗಂಟಿನ ವಿಷಯ ಆಗಿರ್ಬೋದು, ಇದನ್ನು ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯನ ಮಾಡಿದ್ದೀವಿ. ಆ ಒಂದು ಒತ್ತಾಯಕ್ಕೆ ಸರ್ಕಾರ ಯಾವುದೇ ಒಂದು ಕಿವಿಗೊಡದೇ ಇರತಕ್ಕಂಥ ಸಂದರ್ಭ ಬಂದರೆ ಮಾರ್ಚ್ 2ರಂದು ಬೆಂಗಳೂರಿನಲ್ಲಿ ಅಹೋರಾತ್ರಿ ನಮ್ಮ ಬಿಸಿ ಊಟದ ಅಕ್ಕ ತಂಗಿಯರ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಕ್ಕಂಥ ನಿರ್ಣಯವನ್ನು ಸಮಾವೇಶದಲ್ಲಿ ತೆಗೆದುಕೊಂಡಿದೆ. ಅದರ ಭಾಗವಾಗಿ ಕೂಡ ಒಂದು ಒಳ್ಳೆಯ ಜಿಲ್ಲಾ ಸಮಿತಿಯ ಕಮಿಟಿಯನ್ನು ಕೂಡ ಪ್ರತಿನಿಧಿ ಸಮಾವೇಶ ಸಮಯದಲ್ಲಿ ಅದನ್ನು ಎಲೆಕ್ಟ್ ಮಾಡಿದ್ದೀವಿ. ಗೌರವ ಅಧ್ಯಕ್ಷನಾಗಿ ನಾನೇ ಮತ್ತೆ ಮುಂದುವರೆದಿದ್ದೇನೆ. ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ಮೊದಲು ಕಾರ್ಯದರ್ಶಿ ಇದ್ದರು ಯಶೋಧ ರಾಠೋಡ್ ಅವರು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರು ಶಿಲ್ಪಾ ಕಾಂಬ್ಳೆ, ಇನ್ನೊಬ್ಬರು ರತ್ನಾಬಾಯಿ ಅಂಬವ್ವ, ಪ್ರಧಾನ ಕಾರ್ಯದರ್ಶಿಯಾಗಿ ಸರೋಜಾ ಹೀರಾಪುರ್, ಖಜಾನ್ಸಿಯಾಗಿ ಅನಿತಾ ಸ್ವಂತ ಮತ್ತು ಜ್ಯೋತಿ ಮೀನಾಕ್ಷಿ ಮತ್ತು 21 ಜನದ ಕಾರ್ಯಕಾರಿ ಸಮಿತಿಯನ್ನು ಈ ಒಂದು ನಿನ್ನೆ ನಡೆದಿರತಕ್ಕಂಥ ಸಮಾವೇಶದಲ್ಲಿ ಆಯ್ಕೆ ಮಾಡಿದ್ದೀವಿ. ಮುಂದೆ ಏನದ ಈ ಒಂದು ನಮ್ಮ ಭಾಗದ ಲೋಕಸಭಾ ಸದಸ್ಯರು ಕೂಡ ಮನವಿ ಪತ್ರನ ಕೊಟ್ಟಿದ್ದೀವಿ. ನೀವು ಏನದ ಈ ಒಂದು ಸರ್ಕಾರ ಅಡಿಯಲ್ಲಿ ದುಡ್ತಕ್ಕಂಥವ್ರಿಗೆ ಇಷ್ಟು ಕೀಳು ಮಟ್ಟದ ಪೇಮೆಂಟ್ ಬದುಕಕ್ಕೆ ಸಾಧ್ಯ ಇಲ್ಲ, ಚಕ್ರ ಎತ್ತಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮತ್ತು ಎಲ್ಲ MLAಗಳು ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನೂವರೆಗೆ ಈ ವಿಷಯದ ಬಗ್ಗೆ ಮಾತನಾಡದೆ ಬರೀ ಅವರು ಸಂಬಳದು ಭತ್ಯೆ ಹೆಚ್ಚು ಮಾಡ್ಕೊಳ್ತಕ್ಕಂಥ ಎಲ್ಲವನ್ನು ಈ ಒಂದು ಸಮಾವೇಶದ ಆಕ್ರೋಶವನ್ನು ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ. ಆ ಒಂದು ಕಾರಣಕ್ಕೆ ಈಗಾದರೂ ಕೂಡ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಈ ಒಂದು ಬಿಸಿ ಊಟದ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕಂತಕ್ಕಂಥ ವಿನಂತಿಯನ್ನು ಈ ಸಮಾವೇಶದಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ವಿಷಯಗಳನ್ನು ಇಷ್ಟೇ ನಾನು ಹೇಳಿ ಹೆಚ್ಚಿನ ವಿಷಯಗಳನ್ನು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜೆ ಅಕ್ಕಮ್ಮ ಅವರು ಮಾತಾಡೋಕ್ಕೆ ಕೇಳ್ಕೊಳ್ತೇನೆ. ಅಕ್ಷರದಾಸ ಬಿಸಿಯೂಟ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. 24 ವರ್ಷದಿಂದ ಇದ್ದೀನಿ ಸಂಘಟನೆಯಲ್ಲಿ ನಾನು. ಹಾಗಾಗಿ ಇವತ್ತು ನಾನು ಈ ಗುಲ್ಬರ್ಗಾದಲ್ಲಿ ಪತ್ರಿಕೆಗೋಷ್ಠಿಯಲ್ಲಿ ಹೇಳಬೇಕಾದ ವಿಚಾರ ಅಂದರೆ, ತುಂಬ ನಮ್ಮ ಈ ಒಂದು ಸಣ್ಣ ಅಮೌಂಟನ್ನು ತಗೊಂಡು ಬಿಸಿ ಊಟದ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು 24 ಗಂಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇವರಿಗೆ ದಿನಗೂಲಿಯಾಗಿ ಕೆಲಸ ತೊಗೊಂಡು ಎಲ್ಲ ಮಾಡ್ತಿದ್ದಾರೆ. ಆದರೆ ನಮಗೆ ಕನಿಷ್ಠ 4 ಅವರ್ ಕೆಲಸ ಅಂತ ಕೊಡ್ತು ಸರ್ಕಾರ ಫಸ್ಟಿಗೆ. ಅದು ಇವಾಗ ನಮಗೆ 8 ಗಂಟೆ ಆದ್ರೂ ಕೆಲಸ ಆಗ್ತಾಯಿರಲ್ಲ.
ಬೆಳಗ್ಗೆ 9 ಗಂಟೆಗೆ ಹೋಗ್ತಾರೆ ನಮ್ಮ ಹೆಣ್ಮಕ್ಳು, ಬರೋದು ಸಂಜೆ 3:30 4 ಗಂಟೆ ಆಗುತ್ತೆ. ಅವರಿಗೆ ಮಧ್ಯಾಹ್ನ ಮೇಲೆ ಯಾವುದೇ ಕೆಲಸಕ್ಕೂ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ಕೇವಲ 3,600 4,600 4,700 ರೂಪಾಯಿ ಸಂಬಳ ಕೊಡ್ತಾಯಿದ್ದಾರೆ. ಈಗ ಮತ್ತೆ ಬೆಳಗ್ಗೆಯಿಂದ ನಮಗೆ ಹಾಲು ಕೊಡಬೇಕು, ಮಾಲ್ಟ್ ಕೊಡಬೇಕು, ಅನ್ನ ಸಾರು ಮಾಡಬೇಕು, ಮತ್ತು ಇವಾಗ ಮೊಟ್ಟೆ ಕೊಡಬೇಕು. ಇಷ್ಟೆಲ್ಲ ವ್ಯವಸ್ಥೆಯನ್ನು ಇಟ್ಕೊಂಡು ಈ ಸರ್ಕಾರ ನಮಗೆ ಎಷ್ಟು ದೂರ್ತಾ ಇದೆ ಅಂದರೆ, ಇವತ್ತು ಇದನ್ನು ಸಹ ಕೊಡಬಾರ್ದು ಅಂತೇಳಿ ನಮಗೆ ಬೇರೆ ಇಸ್ಕಾನು ಮತ್ತು ಅದಮ್ಯ ಚೇತನ ಇಂಥ ಕಡೆ ಎಲ್ಲ ಬೇರೆಗಳ ಪಾಕೆಟ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಹುನ್ನಾರ ಮಾಡ್ತಾಯಿದೆ. ಇದು ಮುಂದಿನ ದಿನಗಳಲ್ಲಿ ನಾವು ಈ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ಈಗ ಮಾರ್ಚ್ 2 ಬಜೆಟಲ್ಲಿ ನಾವು ಮಾರ್ಚ್ 12ಕ್ಕೆ ಬಜೆಟ್ ಆಗ್ತಾಯಿದೆ. ನಾವು ಮಾರ್ಚ್ 2ಕ್ಕಾಗಿಯೇ ಬೆಂಗಳೂರು ಬಿಡೀ ಬಿಸಿ ಇಲ್ಲಿ ಇರ್ತಕ್ಕಂಥ 1 ಲಕ್ಷದ ಚಿಲ್ಲರ ಹೆಣ್ಮಕ್ಳಿದ್ದೀವಿ. ಅಷ್ಟು ಜನನೂ ಹೋರಾಟ ಮಾಡಬೇಕು. ಹೋರಾಟ ಮಾಡ್ಕೊಂಡು ಅವ್ರ ಗುರಿಯನ್ನು ಸಾಧನೆ ಮಾಡ್ಕೋಬೇಕು. ಮತ್ತು ನಮಗೆ ಇವತ್ತು ಏನಾಗ್ತಾಯಿದೆ ಇಲ್ಲಿ ಅಂತಂದರೆ, ಕೇವಲ 4,600 4,700 ರೂಪಾಯಿ ಸಂಬಳದಲ್ಲಿ ಇವತ್ತು ಮೊಟ್ಟೆಯನ್ನು ಸುಲಿಬೇಕು ಅಂತೇಳಿ ಮೊಟ್ಟೆಗೂ ಸಹ ಅದಕ್ಕೆ ಒಂದು 30 ಪೈಸೆ ವೇತನವನ್ನು ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡ್ತು. ಅದು ಇವತ್ತಿಗೆ ಯಾರಿಗೂ ಕೊಡೋಕ್ಕಾಗ್ತಾಯಿಲ್ಲ. ಕೇವಲ ಒಂದು ಮಟ್ಟಿಗೆ 6 ರೂಪಾಯಿ ಅಂತ ಹೇಳಿ ಇವತ್ತು ಸರ್ಕಾರ ಗುರುತಿಸಿದೆ. ಆ 6 ರೂಪಾಯಿ ಮಟ್ಟಿಯಲ್ಲಿ ಯಾರಿಗೂ ಸಾಕಾಗೋದಿಲ್ಲ ಅಂಥೇಳಿ ಎಲ್ಲ ಶಿಕ್ಷಕರ ವರ್ಗದವರು ಅದನ್ನು ದೂರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಅವರಿಗೆ 30 ಪೈಸೆಯನ್ನು ನಿರ್ಧಾರ ಮಾಡಿದೆ ಸರ್ಕಾರ. ಅದನ್ನು ಸಹ ಕೊಡೋಕ್ಕಾಗ್ದೇ ಅವರು ಇವಾಗ ವಂಚಿಸ್ತಾ ಇದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಯಶೋಧ ರಾಠೋಡ್, ಜಿಜಿ ಅಕ್ಕಮ್ಮ, ಅನಿತಾ ಸ್ವಂತ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ 32 ಕನ್ನಡ ನ್ಯೂಸ್, ಕಲಬುರಗಿ.